नाज़रीन इकराम, सदाए हिंद उर्दू में आपका खैर मकदम है। मैं हूँ इम्तियाज़ुल्लाह खान काशिफ़ी। केआरपुरम सरकारी अस्पताल केआरपुरम इलाके में आवाम के लिए एक सहूलत बख्श अस्पताल है। कोरोना वबा के पेश नज़र ये जगह मौसर समझी जा रही है। कोरोना की वजह से मरीजों की बढ़ती तादाद, अस्पताल में बेड नाकाफ़ी हैं। इसी के पेश नज़र वेंटिलेटर की कमी और ICU की सख्त ज़रूरत पर यहाँ के रुकन असम्बली व वज़ीर अर्बन डेवलपमेंट बैरती बसराज ने कोरोना मरीजों को राहत पहुँचाने इस मुताल्लिक़ वज़ीर सेहत, ख़ानदानी बहबूद व मेडिकल तालीम सुधाकर से तबादला ख्याल किया। ICU 6 बेड का इजाफा करते हुए वेंटिलेटर का इंतज़ाम किया, जिसका इफ्तिताह सुधाकर के हाथों अमल में आया। इस मौके पर बैरती बसराज ने कहा कि मज़ीद सहूलियात फराहमी पर फौरी तवज्जो दी जाएगी। इस मौके पर बैरती बसराज ने जायज़े के तौर पर वज़ीर सेहत सुधाकर को अस्पताल का दौरा करवाया। केआरपुरम सार्वजनिक ಆಸ್ಪತ್ರೆಯಲ್ಲಿ ಇವಾಗ 6 ಹೊಸದಾಗಿ ICU ವಿತ್ ವೆಂಟಿಲೇಟರ್ಸ್ ಪ್ರಧಾನಮಂತ್ರಿಗಳ ಕೇರಿಂದ ಬಂದಿರುವಂಥದ್ದು ಇವತ್ತು ಉದ್ಘಾಟನೆಯನ್ನು ಅದನ್ನು ಚಾಲನೆಯನ್ನು ಮಾನ್ಯ ನಗರಾಭಿವೃದ್ಧಿ ಸಚಿವರಾದಂಥ BT ಬಸವರಾಜ್ ಅವರು ತೆಗೆದುಕೊಂಡು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಶ್ರೀನಿವಾಸರು ನಾವೆಲ್ಲ ಕೂಡ ಬಂದು ಇವತ್ತು ಚಾಲನೆ ಉದ್ಘಾಟನೆಯನ್ನು ಮಾಡಿದ್ದೀವಿ. ಕಳೆದ ಕೆಲವು ದಿನಗಳಿಂದ ಬಂದಿದ್ದೇವೆ. ಆಗಲಿಂದ ಈಗ ಭಾಳ ಸಂತೋಷಕರ ವಿಚಾರ ಏನು ಅಂತಂದರೆ ಅಲ್ಲಿಂದ ಯಾವುದೇ ಸಾವು ಕೂಡ ಆಗಿಲ್ಲ ಇನ್ನೂ ಕೋವಿಡ್ನಿಂದ ಅಂತೇಳಿ ನಮ್ಮ ಅನಸ್ಥೆಟಿಸ್ಟ್ಗಳು ಹೇಳಿದ್ದಾರೆ. ಭಾಳ ಮುನ್ನೆಚ್ಚರಿಕೆ ಕ್ರಮಗಳು, ಸರಿಯಾದಂಥ ಆರೈಕೆ, ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ಈ ಆಸ್ಪತ್ರೆ ಭಾಳ ಮುಖ್ಯವಾಗಿರುವಂಥದ್ದು ಮಹದೇವಪುರ, KRಪುರಂ, CV ರಾಮನಗರ ಇಲ್ಲಿಂದ ಎಲ್ಲ ಕಡೆ ಕೂಡ ಬರ್ತಾರೆ. ಅದನ್ನೇ ಈಗ ನಮ್ಮ ಮಾನ್ಯ ಸಚಿವರ ಒತ್ತಾಸೆಯಂತೆ ಇದನ್ನು ಅಭಿವೃದ್ಧಿ ಮಾಡಿ ಏನಿವತ್ತು 100 ಹಾಸಿಗೆಗಳಿದೆ ಇದನ್ನು 200 ಹಾಸಿಗೆಗಳಿಗೆ ಮೇಲ್ದರ್ಜೆಗೆ ಏರಿಸೋದುಂಟು. ITI ಆಸ್ಪತ್ರೆ ಏನಿದೆ ಅದನ್ನು ಸಂಪೂರ್ಣ ಮಕ್ಕಳ ಆಸ್ಪತ್ರೆಯಾಗಿ ರೂಪಾಂತರ ಮಾಡಿ ಅದನ್ನು ಅಭಿವೃದ್ಧಿ ಮಾಡುವಂಥದ್ದು ಸರ್ಕಾರದ ಮುಂದೆ ಇದೆ. ಇದನ್ನು ನಾವು ಮಾಡ್ತಿದ್ದೇವೆ. ನಾನು ರಾಜ್ಯದ ಜನರಿಗೆ ಮನವಿ ಮಾಡುತ್ತೇನೆ, ಯಾರೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ. ಮತ್ತು ನಾನು ನೋಡ್ತಾ ಇರಬೇಕಾದ್ರೆ ಭಾಳಷ್ಟು ನೋವಾಗ್ತದೆ, ಕ್ಯೂವಲ್ಲಿ ನಿಂತ್ಕೊಳ್ಳೋದು, ಗುಂಪು ಸೇರೋವಂಥದ್ದು ಅನೇಕ ಆಸ್ಪತ್ರೆಗಳ ಮುಂದೆ. ಕೆಲವು ದಿನಗಳನ್ನು ನೀವು ಕಾಯಿರಿ, ಸ್ವಲ್ಪ ಸಮಾಧಾನದಿಂದ ಕೆಲವು ದಿನಗಳಿರಿ. ನಿಮಗೋಸ್ಕರ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಾಯಿದೆ. ಆದಷ್ಟು ಶೀಘ್ರದಲ್ಲಿ ನಿಮಗೆ ಒಳ್ಳೆಯ ಶುಭವಾರ್ತೆಯನ್ನು ಕೊಡ್ತೇವೆ. 18 ವರ್ಷದ ಮೇಲ್ಪಟ್ಟು ಎಲ್ರಿಗೂ ಕೂಡ ಕೊಡುವಂತಹ ನಿಟ್ಟಿನಲ್ಲಿ ಲಸಿಕೆಯನ್ನು ತರಿಸಿ ನಿಮಗೆ ಲಸಿಕೆಗಳನ್ನು ಕೊಡುವಂಥ ಕೆಲಸ ಆಗ್ತದೆ. ದೊಡ್ಡ ಮಟ್ಟದಲ್ಲಿ ಒಂದು ಆಂದೋಲನದ ರೀತಿಯಲ್ಲಿ ಕೊಡ್ತೇವೆ. ಈಗ ಕಡಿಮೆ ಲಸಿಕೆ ಇರುವಾಗ ನೀವು ಬಂದು ಅನಗತ್ಯವಾಗಿ ಗುಂಪು ಸೇರಿ ಭಾಳದು ಉದ್ದವಾಗಿರ್ತಕ್ಕಂಥ ಕ್ಯೂವಲ್ಲಿ ಗಂಟೆಗಳು ಕೊಟ್ಟು ನೀವು ಇರುವಂಥದ್ದು ಸೂಕ್ತ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಂದೆ. ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ DS ಶ್ರೀನಿವಾಸರು ಎಲ್ಲರೂ ಕೂಡ ನಮ್ಮ ಮುಖಂಡರು ಎಲ್ಲರೂ ಕೂಡ ಇವತ್ತು ಭೇಟಿಯನ್ನು ಕೊಟ್ಟು 6 ICU ವಾರ್ಡ್ಗಳನ್ನು ಇವತ್ತು ವಿಶೇಷವಾಗಿ ಅವರ ಸಮ್ಮುಖದಲ್ಲಿ ಇವತ್ತು ಆರೋಗ್ಯ ಸಚಿವರ ಸಮ್ಮುಖದಲ್ಲಿ ಸಾರ್ವಜನಿಕ ಸಮರ್ಪಣೆ ಮಾಡಿದ್ದೇನೆ. ಇದರ ಲಾಭವನ್ನು ಈ ಭಾಗದ ನಾಗರಿಕ ಸರ್ಕಾರದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಅದಲ್ಲದೆ ಇವತ್ತು ನಾನು ಮನವಿಯನ್ನು ಮಾಡಿದ್ದೇನೆ. ಇದು 3-4 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಸರ್ಕಾರಿ ಆಸ್ಪತ್ರೆ ಮತ್ತು ನ್ಯಾಷನಲ್ ಹೈವೇ ಹಾದು ಹೋಗುವಂಥ ಆಸ್ಪತ್ರೆ. ಸಾಕಷ್ಟು ಅನಾಹುತಗಳು ಕೂಡ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು 200 ಹಾಸಿಗೆಗಳ ಆಸ್ಪತ್ರೆ ನಾವು ಮಾಡಬೇಕು ಅಂತೇಳಿ ನಾನು ಆರೋಗ್ಯ ಸಚಿವರಲ್ಲಿ ಹಲವು ಬಾರಿ ಮನವಿಯನ್ನು ಮಾಡಿದ್ದೇನೆ. ಈಗ ಅದಕ್ಕೆ ಸಕಾರಾತ್ಮಕ ಸ್ಪಂದಿಸಿ ಇದನ್ನು ಮೇಲ್ದರ್ಜೆಗೇರಿಸುವಂಥ ಎಲ್ಲ ಕಾರ್ಯಕ್ರಮಕ್ಕೆ ಅವರು ಚಾಲನೆ ಕೊಡ್ತೇನೆ ನಮ್ಮ ಮಾತನ್ನು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯ ಆರೋಗ್ಯ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಾಕಷ್ಟು ಸಹಕಾರವನ್ನು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಇದು 200 ಬೆಡ್ ಆಸ್ಪತ್ರೆ ಆದರೆ ಈ ಭಾಗದ
ಯಾರು ಬಡವರಿದ್ದಾರೆ ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಇದಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಇದಕ್ಕೆ ಏನೇನು ಕ್ರಮಗಳು ಮಾಡಬೇಕು ಸರ್ಕಾರದಿಂದ ನಾನು ಕೂಡ ನನ್ನ ಏನು ನಿಧಿ ಕೊಡ್ತಾರೆ ನಮಗೆ ಶಾಸಕರ ನಿಧಿ ಅದನ್ನು 3-4 ಕೋಟಿ ರೂಪಾಯಿಗಳನ್ನು ಇದಕ್ಕೆ ವ್ಯಯ ಮಾಡಲಿಕ್ಕೆ ಬದ್ಧನಾಗಿದ್ದೇನೆ. ಕಳೆದ ಅವಧಿಯಲ್ಲಿ ಈಗ ಸುಮಾರು 2.5 ಕೋಟಿ ಖರ್ಚು ಮಾಡಿ ಇದನ್ನು ಕಂಪ್ಲೀಟ್ ರಿನೋವೇಷನ್ ಮಾಡಿ ಆ ಸಂದರ್ಭದಲ್ಲಿ ಇಲ್ಲಿ ಯಾರಾದ್ರು ಬಂದು ನೋಡಿದ್ರೆ ಏನಪ್ಪ ಇದು ಆಸ್ಪತ್ರೆ ನಾನು ಮಟ್ಟಿದ್ದು ಆ ಸಂದರ್ಭದಲ್ಲಿ ಇದಕ್ಕೆ ಸಂಪೂರ್ಣವಾದಂಥ ಒಂದು ನವೀಕರಣವನ್ನು ಮಾಡಿ ಇದಕ್ಕೆ ಸಾರ್ವಜನಿಕ ಆಸ್ಪತ್ರೆ ಅನ್ನೋ ಒಂದು ಇದಕ್ಕೆ ನಾನು ಮಾಡಿದ್ದೆ. ಈಗ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಇದನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಖಂಡಿತವಾಗಿ ನಾವೆಲ್ಲ